ಹಾಯ್ ವೀವರ್ಸ್, ಇವತ್ತು ನಾನೊಂದು ಫಂಕ್ಷನ್ಗೆ ಹೊರಟಿದ್ದೀನಿ. ಸೊ ಹಾಗಾಗಿ ಸೀರೆ ಉಟ್ಕೊಂಡಿದ್ದೀನಿ. ನನಗೆ ಸೀರೆ ಉಡೋದು ಅಂದರೆ ತುಂಬ ಇಷ್ಟ. ಹಾಗೆ ನನ್ನ ಮಗಳು ನನ್ನ ಮ್ಯಾಚಿಂಗ್ ಆಗಲಿ ಅಂತ ಅವಳಿಗೂ ಬ್ಲ್ಯಾಕ್ ಕಲರ್ ಡ್ರೆಸ್ಸೇ ಹಾಕಿದ್ದೀನಿ. ಫಂಕ್ಷನಲ್ಲಂತೂ ಎಲ್ಲರೂ ಹೇಳ್ತಾ ಇದ್ರು, ಏನು ಅಮ್ಮ ಮಗಳು ಇಬ್ಬರು ಮ್ಯಾಚಿಂಗ್ ಮ್ಯಾಚಿಂಗ್ ಅಂತ. ಸೊ ನನಗೂ ತುಂಬ ಇಷ್ಟ ಆಯಿತು. ಈ ಫೋಟೋಸ್ನೆಲ್ಲ ನಮ್ಮ ಒಬ್ಬರು ಅಂಕಲ್, ಜಯಪ್ರಕಾಶ್ ಅಂಕಲ್ ಅಂತ ಇದ್ದಾರೆ, ಅವರು ಕ್ಲಿಕ್ ಮಾಡಿದ್ದು. ನಾನು ಹೋಗಿದ್ದು ನಮ್ಮ ಭಾವನವರ ಷಷ್ಠಿ ಪೂರ್ತಿ ಫಂಕ್ಷನ್ಗೆ. ಭಾವ ಅಂದರೆ ಇವ್ರು ನಮ್ಮ ಅಕ್ಕನ ಗಂಡ ಸತ್ಯಪ್ರಕಾಶ್ ಅಂತ ಹೇಳಿ. ಇವರಿಗೆ 60 ಇಯರ್ಸ್ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇವರು ಷಷ್ಠಿ ಪೂರ್ತಿ ಶಾಂತಿ ಅನ್ನ ಅವ್ರ ಮನೆಯಲ್ಲೇ ಫಂಕ್ಷನ್ನ ಇಟ್ಕೊಂಡಿದ್ರು. ಸೊ ನಾವೆಲ್ಲ ಹೋಗಿದ್ವಿ. ಇವರು ನಮ್ಮ ಅಕ್ಕ, ಅಂದರೆ ನಮ್ಮ ದೊಡ್ಡಮ್ಮನ ಮಗಳು, ನಮ್ಮ ಅಮ್ಮನ ಅಕ್ಕನ ಮಗಳು. ನಮ್ಮ ಅಕ್ಕನ ಹೆಸರು ಅನುಪಮ ಅಂತ ಹೇಳಿ. ನಾವೆಲ್ಲ ಪುಟ್ಟಿ ಅಕ್ಕ ಅಂತ ಕರಿತೀವಿ. ಅವರನ್ನು ಅನುಪಮ ಅಂತ ನಾವು ಇದುವರೆಗೂ ಕರೆದೇ ಇಲ್ಲ. ಪುಟ್ಟಿ ಅಕ್ಕ ಅಂತ ಕರೆದೇ ಅಭ್ಯಾಸ. ಸೊ ಇಲ್ಲಿ ಭಾವನಿಗೆ ಷಷ್ಠಿ ಪೂರ್ತಿ ಅದು ಏನು ಪ್ರೊಸೀಜರ್ ಇದೆ, ಸ್ನಾನ ಮಾಡಿಸೋದು ಅದು. ಸೊ ಅದನ್ನು ಮಾಡ್ತಾಯಿದ್ರು. ಅದಾದ ನಂತರ ಮಾಂಗಲ್ಯ ಧಾರಣೆ ಇತ್ತು. ಮರುಮಾಂಗಲ್ಯ ಅಂದರೆ ಗಂಡನ ಕೈಯಿಂದ ಹೆಂಡತಿಗೆ ಮರುಮಾಂಗಲ್ಯನ ಕಟ್ಟಿಸ್ತಾರೆ ಈ ಷಷ್ಠಿ ಪೂರ್ತಿಯ ಸಮಯದಲ್ಲಿ. ಸೊ ತುಂಬ ಚೆನ್ನಾಗಿತ್ತು ಆ ಮೂಮೆಂಟ್. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ವಿ. ಗಂಡನ ಕೈಯಲ್ಲಿ ಇನ್ನೊಂದ್ಸಲಿ ತಾಳಿ ಕಟ್ಟಿಸ್ಕೊಳ್ಳೋದು ಅಂದರೆ ಅದೆಷ್ಟು ಖುಷಿ ವಿಚಾರ ಅಲ್ವಾ. ಸೊ ನಮ್ಮ ಅಕ್ಕಂಗೆ, ನಮ್ಮ ಬಾಬಂಗೆ ತುಂಬ ಖುಷಿ ಆಗ್ತಾ ಇತ್ತು. ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ಸಾಜೀವ ಶರದಃ ಶತಂ ಮಾಂಗಲ್ಯತಂತುನಾನೇನ ವಸ್ತ್ರಜೀವನ ಹೇತುನಾ ಕಂಠೆ ಬದ್ನಾಮಿ ಸುಭಗೆ ಸಾಜೀವ ಶರದಃ ಶತಂ ಮಾಂಗಲ್ಯದಾನ ಮುಹೂರ್ತ ಮುಹೂರ್ತ ಅಸ್ಮೃತಿ ಭವಂತ ಧ್ರುವಂತ. ಅಂತೂ ಇಂತೂ ನಮ್ಮ ಭಾವ ನಮ್ಮ ಅಕ್ಕಂಗೆ ಇನ್ನೊಂದ್ಸಲ 3 ಗಂಟೆ ಹಾಕೇ ಬಿಟ್ರು. ಸೊ ಫುಲ್ ಹ್ಯಾಪಿ ಫೀಲಿಂಗ್, ಎಲ್ಲರಿಗೂ ಖುಷಿ ಆಯಿತು. ಸೊ ಇದಾದ ನಂತರ ಹಾಗೇನು ಫೋಟೋ ತೆಗೆಸ್ಕೊಳ್ಳೋಣ ಅಂತ ನಾನು ಹೋದೆ. ದಾತ್ರಿ ಮಲ್ಕೊಂಡ್ಬಿಟ್ಟಿದ್ಲು. ನಮ್ಮ ಅಕ್ಕಂಗೆ ಗಿಡ ಅಂದರೆ ಇಷ್ಟ ಅಂತ ಹೇಳಿ ನಾನು ಗಿಡ ತೊಗೊಂಡಿದ್ದೆ ಗಿಫ್ಟಾಗಿ. ಸೊ ಹಾಗೆ ಫೋಟೋಸ್ ಎಲ್ಲ ತಗೊಂಡು ಕೆಳಗಡೆ ಬಂದೆ. ಅಲ್ಲಿ ಭಾವನವರ ಜರ್ನಿಯ ಒಂದು ಬೋರ್ಡಲ್ಲಿ ಹಾಕಿದ್ರು. ಸೊ ಹೇಗೆ ಅವರ ಹುಟ್ಟು, ಹಾಗೆ ಅವರ ಒಂದು ಜರ್ನಿ ಹೇಗಿತ್ತು, ಅವ್ರ ಅಪ್ಪ ಅಮ್ಮನ ಡೀಟೇಲ್ಸ್ ಆಗಿರ್ಬೋದು, ಅವ್ರ ಎಜುಕೇಷನ್ ಎಲ್ಲಿ ಮಾಡಿದ್ರು, ಹಾಗೆ ಅವರ ಯೋಗ ಚಾಂಪಿಯನ್ಶಿಪ್ಗಳ ಬಗ್ಗೆ ಡೀಟೇಲ್ಸ್ ಆಗಿರ್ಬೋದು. ಹಾಗೆ ಮುಂದಕ್ಕೆ ನೋಡಿದ್ರೆ ಅವರು ಬ್ಯಾಂಕಲ್ಲಿ ಕೆಲಸ ಮಾಡಿದ್ದು, ಅಂದರೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ 4 ದಶಕಗಳ ಅದ್ಭುತ ಪ್ರಯಾಣ ಅವ್ರದ್ದು ಹೇಗಿತ್ತು, ಮತ್ತು ಅವರು SBI ಬ್ಯಾಂಕ್ನಲ್ಲಿ ಸೇವೆ ಸಲ್ಲಿಸಿದ್ರ ಬಗ್ಗೆ ಫುಲ್ ಡೀಟೇಲ್ಸು, ಅವರು AGM GM ಎಲ್ಲ ಆಗಿದ್ರಲ್ವ. ಸೊ ಅದೆಲ್ಲನೂ ಅಲ್ಲಿ ಹಾಕಿದ್ರು. ಹಾಗೆ ಅವರ ಮದುವೆಯ ಪಯಣ, ಅವರು ಮದುವೆ ಮಾಡಿಕೊಂಡ್ರು, 2 ಮಕ್ಕಳು, ಅವ್ರ ಫ್ಯಾಮಿಲಿದೊಂದು ಫೋಟೋ. ಸೊ ಅದೆಲ್ಲ ತುಂಬ ಚೆನ್ನಾಗಿ ಅವರು ಡೀಟೇಲ್ ಆಗಿ ಹಾಕಿದ್ರು. ಇದು ಅವ್ರ ಫ್ಯಾಮಿಲಿ ಫೋಟೋ. ಸೊ ಅಕ್ಕಂಗೆ ಭಾವಂಗೆ ಬಾಯ್ ಹೇಳಿ ಬರೋಣ ಅಂತ ಹೇಳಿ ಮತ್ತೆ ನಾನು ಮೇಲೆ ಹೋಗಿದ್ದೆ. ಸೊ ಹಾಗೆ ಮೇಲೆ ಹೋಗಬೇಕಾದ್ರೆ ಎಂಟ್ರೆನ್ಸಲ್ಲೇ ನನಗೆ ನಮ್ಮ ಅಕ್ಕ ಸಿಕ್ಕಿದ್ರು. ಅಕ್ಕಂಗೂ ಬಾಯ್ ಹೇಳ್ತಾ, ಭಾವನಿಗೂ ಬಾಯ್ ಹೇಳ್ತಾ ಅಲ್ಲಿಂದ ಹೊರಡೋಣ, ಇನ್ನು ಟೈಮ್ ಆಯಿತು ಅಂತ ಹೇಳಿ. ಸೊ ನಾನು ಹೊರಡೋಕ್ಕೆ ರೆಡಿ ಆಗ್ತಾಯಿದ್ದೆ. ಸೊ ನಮ್ಮ ರಿಲೇಷನ್ ಎಲ್ಲರೂ ಬಂದಿದ್ದರು. ಸೊ ಎಲ್ಲರನ್ನೂ ನೋಡಿ ತುಂಬ ಖುಷಿ ಆಯಿತು. ಸೊ ಎಲ್ಲರಿಗೂ ಮೇಲಿಂದ ಒಂದು ಕಡೆಯಿಂದ ಎಲ್ಲರಿಗೂ ಬಾಯ್ ಹೇಳಬೇಕಾಗಿತ್ತು. ಸೊ ಮೇಲ್ಗಡೆ ರೂಮಲ್ಲಿ ಎಷ್ಟೊಂದು ಜನ ಇದ್ದರು. ಸೊ ಅವ್ರಿಗೆಲ್ಲ ಬಾಯ್ ಹೇಳ್ತಾ, ಕೆಳಗಡೆ ರೂಮಲ್ಲಿ ಫಸ್ಟ್ ಫ್ಲೋರಲ್ಲಿ ಒಂದಷ್ಟು ಜನ ಇದ್ದರು, ಅವ್ರಿಗೂ ಬಾಯ್ ಹೇಳ್ತಾ. ಸೊ ಒಂದಷ್ಟು ಫೋಟೋಸು ತೊಗೊಂಡಿದ್ವಿ. ಅದನ್ನೆಲ್ಲ ಫೋಟೋಸ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ನನ್ನ ತಂಗಿ, ನಮ್ಮ ಅತ್ತಿಗೆ ಇವರೆಲ್ಲ. ಸೊ ಇವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ತೊಗೊಂಡೆ. ಸೊ ಫೋಟೋಸ್ ಎಲ್ಲ ತೊಗೊಂಡಾದ್ಮೇಲೆ ಸೊ ನನ್ನ ಮನೆ ಕಡೆಗೆ ಬಂದೆ. ಸೊ ಈ ಫಂಕ್ಷನ್ ವಿಡಿಯೋ ಈ ಥರ ಇತ್ತು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ. ಇಲ್ಲಿ ಲಾಸ್ಟಿಗೆ ನಮ್ಮ ಭಾವಂಗೆ ನಾನು ಬಾಯ್ ಹೇಳ್ತೀನಿ ನೋಡಿ. ಎಸ್, ಥ್ಯಾಂಕ್ ಯು ಸೋ ಮಚ್. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.